ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನೆಲ್ ವರ್ಲ್ಡ್ 360 ಡಿಗ್ರಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಲಕ್ಷದ್ವೀಪ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಲಕ್ಷದ್ವೀಪಕ್ಕೆ ನಾವು ಬೈಕ್ ಕ್ರೂಸಿಂದ ಹೋಗಿದ್ವಿ. ಸೊ ಇವಾಗ ನಮ್ಮ ಭಾರತದ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶವಾದ ಅಂಡಮಾನ್ ನಿಕೋಬಾರ್ ಬಗ್ಗೆ ರಿವೀಲ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಈಗ ಅಂಡಮಾನ್ ನಿಕೋಬಾರ್ ಹೋಗ್ಬೇಕಂದ್ರೆ ಫಸ್ಟ್ ನಮ್ಮ ಸಿಟಿಯಿಂದ ಜರ್ನಿ ಸ್ಟಾರ್ಟ್ ಮಾಡಲೇಬೇಕು. ಸೊ ನಮ್ಮ ಸಿಟಿ ಗೋಕಾಕಿಂದ ಹುಬ್ಳಿಗೆ ಬೈಕಲ್ಲಿ ಬಂದ್ವಿ. ಸೊ ಬೈಕ್ ಪಾರ್ಕ್ ಮಾಡಿಬಿಟ್ಟು ಹುಬ್ಳಿಯಿಂದ ಬೈ ಟ್ರೈನಿಗೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಂದ ನಾವು ಬೆಂಗಳೂರು ಏರ್ಪೋರ್ಟ್ಗೆ ರೀಚ್ ಆದ್ವಿ. ಸೊ ಬೆಂಗಳೂರು ಏರ್ಪೋರ್ಟಿಂದ ಬೈ ಫ್ಲೈಟ್ ಇಂದ ನಾವು ಅಂಡಮಾನ್ ನಿಕೋಬಾರ್ ರೀಚ್ ಆಗ್ತೀವಿ. ಬೇ ಆಫ್ ಬೆಂಗಾಲ್ ಸಮುದ್ರವನ್ನು ದಾಟಿ ನಾವು ಅಂಡಮಾನ್ ನಿಕೋಬಾರನ್ನ ರೀಚ್ ಆಗ್ತೀವಿ. ಸೊ ಅಂಡಮಾನ್ ನಿಕೋಬಾರ್ ಅಲ್ಲೇ ಪೋರ್ಟ್ ಬ್ಲೇರ್, ಕ್ಯಾಪಿಟಲ್ ಆಫ್ ದಿ ಸಿಟಿ, ಪೋರ್ಟ್ ಬ್ಲೇರ್ಗೆ ರೀಚ್ ಆಗ್ತೀವಿ. ಸೊ ಬೆಂಗಳೂರು ಏರ್ಪೋರ್ಟ್ಗೆ ಬಂದ್ವಿ. ಸೊ ನಮ್ಮ ಫ್ಲೈಟ್ ಎಷ್ಟು ಗಂಟೆಗಿದೆ, ಯಾವಾಗಿದೆ ಅಂತ ನೋಡೋಣ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ಲೈಟ್ ಬುಕ್ ಆಗಿದೆ ಬೆಂಗಳೂರು ಏರ್ಪೋರ್ಟಿಂದ ಪೋರ್ಟ್ ಬ್ಲೇರ್ಗೆ. ಆನ್ ಟೈಮಲ್ಲಿ ಇರೋದು 11:45ಗೆ. ಇಲ್ಲಿಂದ ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಅಂತೂ ಇಂತೂ ಪೋರ್ಟ್ ಬ್ಲೇರ್ ಬಂತು. ಸೊ ಪೋರ್ಟ್ ಬ್ಲೇರ್ ಬಂದಿದ್ದೀವಿ. ಇಲ್ಲಿಂದ ಚಿಕ್ಕ ಬಸ್ಸಲ್ಲಿ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ವೀರ್ ಸಾವರ್ಕರ್ ಏರ್ಪೋರ್ಟ್ ಪೋರ್ಟ್ ಬ್ಲೇರ್ ಬಂದಿದ್ದೀವಿ. ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ರೂಮ್ಗೆ ಹೋಗ್ಬೇಕು. ಸೊ ರೂಮ್ ಆಲ್ರೆಡಿ ಬುಕ್ ಮಾಡಿದ್ದೀವಿ. ರೂಮಿಂದ ನಾವು ಹೊರಗಡೆ ಬಂದ್ವಿ. ಇನ್ನು ಒಂದು ಸ್ವಲ್ಪ ಬೈಕ್ ಹುಡುಕ್ತಾ ಇದ್ದೀವಿ, ರೆಂಟೆಡ್ ಬೇಕು, ಎಲ್ಲೂ ಸಿಗ್ತಾ ಇಲ್ಲ. ರೆಂಟೆಡ್ ಬೇಕು ಹಾಗೆ ನೋಡ್ತಾ ನಮ್ಗೊಂದು ರೆಂಟೆಡ್ ಬೈಕ್ ಸಿಕ್ತು. ಸೊ ಅದೇ ಹೆಸರು ಏನಂದ್ರೆ ರಮೋಲೋನ್ ರೆಂಟೆಡ್ ಬೈಕ್ ಅಂತೇಳಿ. ಸೊ 500 ರುಪೀಸ್ ಇರುತ್ತೆ ಪರ್ ಡೇಗೆ. ಇಲ್ಲಿಂದ ನಾವು ಕೆರೆವಿನ್ ಬೀಚ್ಗೆ ಹೋಗ್ತಾ ಇದೀವಿ. ಇಲ್ಲಿ ಡಬಲ್ ಹೆಲ್ಮೆಟ್ ಕಂಪಲ್ಸರಿ ಆಗಿರುತ್ತೆ. ಚಿಕ್ಕ ವಯಸ್ಸದಿಂದ ನಾವು ಅಂತ ಬಂತಿದ್ವಿ ಅಂಡಮಾನ್ ನಿಕೋಬಾರ್ ನೋಡ್ಬೇಕು ಅಂತೇಳಿ. ಇವಾಗ ನೋಡ್ತಾ ಇದ್ದೀವಿ. ಅಂಡಮಾನ್ ನಿಕೋಬಾರ್ ಫಸ್ಟ್ ನೇಮ್ ಹೇಗಿತ್ತು ಅಂದ್ರೆ ಅಂಡಮಾನ್ ಅಂತ ಕರಿತಾ ಇದ್ರು. ದ ನೇಮ್ ಆಫ್ ಲೈಕ್ ಹನುಮಾನ್. ಅಂಡಮಾನ್ ಇತ್ತು ಅಂಡಮಾನ್ ಆಗಿ ಅಂಡಮಾನ್ ನಿಕೋಬಾರ್ 2 ಐಸ್ಲ್ಯಾಂಡ್ ಇದೆಯಲ್ಲ, ಸೊ ಹೆಸರಾಗಿ ಬದಲಾಯಿತು. ಸೊ ನಾವೀಗ ಕೆರೆವಿನ್ ಬೀಚ್ಗೆ ಬಂದಿದ್ದೇವೆ. ಕೆರೆವಿನ್ ಬೀಚ್ ಅಂಡಮಾನ್ ಅಲ್ಲಿ ಫ್ಲಾಗ್ ಪಾಯಿಂಟ್ ಅಂತ ಇದೆ. ಫ್ಲಾಗ್ ಪಾಯಿಂಟ್ ಅವರ್ ಇಂಡಿಯನ್ ಫ್ಲಾಗ್. ಸೊ ಸಖತ್ತಾಗಿದೆ ನೋಡೋಕೆ. ಈಗ ಪೋರ್ಟ್ ಬ್ಲೇರ್ ಇಂದ ನಾವು ರೋಸ್ ಐಲ್ಯಾಂಡ್ಗೆ ಹೋಗ್ಬೇಕು. ರೋಸ್ ಐಲ್ಯಾಂಡ್ ಹೋಗ್ಬೇಕಂದ್ರೆ ಅಲ್ಲಿ ಬೋಟ್ ಮೂಲಕನೇ ಹೋಗ್ಬೇಕು. ಬೋಟ್ ಚಾರ್ಜ್ ಇರುತ್ತೆ 350 ಪರ್ ಪರ್ಸನ್. ಬೋಟ್ ಇಂದ ರೋಸ್ ಐಲ್ಯಾಂಡ್ಗೆ ಹೋಗ್ಬೇಕು. ರೋಸ್ ಐಲ್ಯಾಂಡ್ ಅಂದ್ರೆ ಅನದರ್ ನೇಮ್ ನಾವು ಇವಾಗ ಇಟ್ಟಿರೋದಂದ್ರೆ ಸುಭಾಷ್ ಚಂದ್ರ ಬೋಸ್ ಐಸ್ಲ್ಯಾಂಡ್ ಅಂತ ಹೇಳಿ. ಎಂಟ್ರಿಯಲ್ಲಿ ಜಪಾನೀಸ್ ಬಂಕರ್ಸ್ ಅಂತ ಸಿಗುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಇಲ್ಲಿ ಸ್ಟೇ ಆಗಿದ್ರು. ಹೋಗೋ ಮುಂಚೆನೆ ನಮ್ಗೆ ಎಂಟ್ರಿ ಆಗೋದನ್ನೇ ನಮ್ಗೆ ಜಿಂಕೆಗಳು ಸಿಗುತ್ತೆ, ಸಿಕ್ಕಾಪಟ್ಟೆ ಇದೆ. ಜಿಂಕೆಗಳನ್ನೇ ನಮ್ಮ ವೆಲ್ಕಮ್ ಮಾಡಿದಂಗೆ ಆಗ್ತಾ ಇದೆ. ಸೊ ಇಲ್ಲಿಂದ ನಾವು ಒಳಗಡೆ ಟ್ರಾವೆಲ್ ಮಾಡ್ಬೋದು. ಟ್ರ್ಯಾಕಿಂಗ್ ಐತೆ. ಬ್ರಿಟಿಷರಿಗೆ ಇಲ್ಲಿ ಬಂದ್ಮೇಲೆ ನೀರಂತೂ ಬೇಕೇ ಅಲ್ಲ.
ನೀರು ಫಿಲ್ಟರ್ ಮಾಡೋಕ್ಕೆ ಈ ಥರ ಒಂದು ಸ್ಟೇಷನ್ ರೆಡಿ ಮಾಡಿದ್ದಾರೆ. ಇಲ್ಲಿ ನೀರು ಫಿಲ್ಟರ್ ಮಾಡ್ತಿದ್ರು, ವಾಟರ್ ಫಿಲ್ಟರ್ ಮಾಡಿ ಕುಡಿತಿದ್ರು. ಸೊ ಬ್ರಿಟಿಷರಲ್ಲಿ ಏನು ಬಂದಿದ್ರೆ, ಇದು ಸಮುದ್ರ ನಡುವೆ ಒಂದು ಸ್ಮಾಲ್ ದ್ವೀಪ ಇದೆ ಕಣ್ರಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋಕ್ಕೆ ಅವ್ರು ಬರ್ತಾಯಿದ್ರು. ಅಲ್ಲಿ ಅವರು ಟ್ಯಾಂಕರ್ ಆಯಿತು, ಸ್ವಿಮ್ಮಿಂಗ್ ಪೂಲ್ ಆಯಿತು, ಎಲ್ಲನೂ ವ್ಯವಸ್ಥೆ ಮಾಡಿಕೊಂಡು ಎಂಜಾಯ್ ಡೇ ಟ್ರಿಪ್ ಅಂತಾರಲ್ಲ, ಹಾಲಿಡೇ ಟ್ರಿಪ್ ಅಂತಲ್ಲ, ಆ ಟ್ರಿಪ್ ಮಾಡಿ ಎಂಜಾಯ್ ಮಾಡೋಕ್ಕೆ ಬರ್ತಾಯಿದ್ರು. ಇಲ್ಲಿರೋದು ಕ್ಲಬ್. ಸೊ ಈ ತರ ಬಿಲ್ಡಿಂಗ್ ಕಟ್ಬಿಟ್ಟು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ರು, ಪಾರ್ಟಿ ಎಲ್ಲಾನು ಎಂಜಾಯ್ ಮಾಡ್ತಾ ಇದ್ರು. ಈ ತರ ಒಳಗಡೆ ಹೋಗಿದ್ವಿ, ನೋಡಿದ್ವಿ, ಎಲ್ಲ ಬೇರೆಲ್ಲ ಬಿಟ್ಕೊಂಡು ಸಿಕ್ಕಾಪಟ್ಟೆ ಒಂಥರ ದೇವನ್ ಮನೆ ತರ ಇದೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಪ್ಲೇಸ್, ಇನ್ನೊಂದು ಬಿಲ್ಡಿಂಗ್ ಹತ್ರ ಹೋಗ್ತಾ ಇದೀವಿ. ಸೊ ಇಲ್ಲಿ ಏನಿದೆ ಅಂದ್ರೆ ಕಮಿಷನರ್ ಬಂಗ್ಲೋ. ಸೊ ಕಮಿಷನರ್ ಇರುವಂತ ಬಂಗ್ಲೋ ಇದು. ಸೊ ಎಲ್ಲ ಬಿಟ್ಟಿದೆ ಅನ್ಸುತ್ತೆ. ಬಂಗ್ಲೋ ಚೆನ್ನಾಗಿದೆ, ಏನೋ ಒಂದು ಲೆಕ್ಕಕ್ಕೆ. ಇಲ್ಲಿ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಬಾತ್ರೂಮ್ ಇದೆ. ಸೊ ಇಲ್ಲಿಂದ ಅವರು ಒಂದು ಹಾಲ್ ಇದೆ. ಇಲ್ಲಿ ಈ ಹಾಲಲ್ಲಿ ಅವರು ಬ್ಯಾಡ್ಮಿಂಟನ್, ಆಮೇಲೆ ಚೆಸ್ ಆಡೋದು, ಟೇಬಲ್ ಟೆನ್ನಿಸ್ ಆಡೋದು. ಚರ್ಚ್ ಕೂಡ ಇಲ್ಲೇ ಇದೆ. ಇದರಲ್ಲಿ ಎಲ್ಲ ಇದು ಮಾಡ್ತಿದ್ರು. ಒಳಗೆ ಹೋಗಿ ನೋಡೋಣ ಬನ್ನಿ. ಸೊ ದೊಡ್ಡದಾಗಿ ಹಾಲ್ ಇದೆ, ಚರ್ಚು ಇದೆ. ಸೊ ಇಲ್ಲಿ ಬ್ಯಾಡ್ಮಿಂಟನ್ ಅಥವಾ ಪ್ಲೇ ಗ್ರೌಂಡ್ ಎಲ್ಲ ಮಾಡ್ಕೊಂಡಿದ್ರು. ಸೊ ಅಲ್ಲಿದೆ ಲೈಟ್ ಹೌಸು, ದಟ್ ಈಸ್ ಲೈಟ್ ಹೌಸ್ ಆಫ್ ರೋಸ್ ಐಲ್ಯಾಂಡ್. ಸೊ ಇಲ್ಲಿ ಜಿಂಕೆಗಳು, ಆಮೇಲೆ ನವಿಲು, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಐಲ್ಯಾಂಡಲ್ಲಿ ಜಿಂಕೆಗಳಂತೂ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ 2 hours ಅಷ್ಟೇ ಟೈಮಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ವೆಹಿಕಲ್ನ ಇದು ಮಾಡೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಬೇಗ ಅಲ್ಲೇ ನಿಮಗೆ ಗೊತ್ತಿರೋದನ್ನು ನೋಡ್ಕೊಂಡು ಬಂದುಬಿಡೋದು ಒಳ್ಳೆಯದು. ಅಂಡಮಾನ್ ನಿಕೋಬಾರ್ ಅಂದ್ರೆ ಮೊದಲು ನೆನಪಾಗೋದು ನಮ್ಗೆ ಸೆಲ್ವಾರ್ ಜೈಲ್ ಅಂದ್ರೆ ಕಾಲಪಾನಿ ಅಂತ ಪ್ರಸಿದ್ಧವಾಗೈತಿ, ಎಲ್ಲರಿಗೂ ಗೊತ್ತೈತಿ. ಅಲ್ಲಿ ಎಂಟ್ರೆನ್ಸ್ ಆಗ್ಬಿಟ್ಟು ಒಂದು ಗ್ಯಾಲರಿ ಇದೆ, ಆ ಗ್ಯಾಲರಿ ತೋರಿಸ್ತೇನೆ ನಿಮ್ಗೆ. ಇದು 1896ರಿಂದ 1906ರಲ್ಲಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ತಕ್ಷಣ ಅರೌಂಡ್ ಸುಮಾರು 200 ಜನರನ್ನ ತಂದಿಲ್ಲಿ ಹಾಕ್ತಾರೆ, ಫ್ರೀಡಮ್ ಫೈಟರ್ಸ್ ತಂದು ಹಾಕ್ತಾರೆ. ಹಾಗೆ ಕರಾಚಿಯಿಂದ 733 733 ಜನರನ್ನ ತಂದಿಲ್ಲಿ ಹಾಕ್ತಾರೆ. ಫೋಟೋ ಗ್ಯಾಲರಿ ಎಂಟ್ರಿ ಆಗ್ತವೆ. ಎಲ್ಲ ಫೋಟೋಸ್ ಆ ತರ ಕೈದಿಗಳು ಯಾವ ತರ ಇದ್ರು, ಬರೋ ಜನರು ಯಾವ ತರ ಇದ್ರು, ಹೇಗಿದ್ರು ಅಂತ ಎಲ್ಲ ಫೋಟೋಸ್ ಹಾಕಿದ್ದಾರೆ. ಇಲ್ಲಿ ಅದೇ ರೀತಿ ಹೇಳ್ಬೇಕಂದ್ರೆ ಯೋಗೇಂದ್ರ ಶುಕ್ಲಾ, ಮೊಯ್ಲಿ ಅಬ್ದುಲ್ ರಹೀಂ, ಸಾದಿಕ್ ಪುರೆ, ಭಾಯಿ ಪರಮಾನಂದ್ ಹಾಗೂ ಇವ್ರನ್ನ ದಾಮೋದರ ಸಹೋದರನ್ನು ಇಲ್ಲಿ ತಂದು ಇಟ್ಟಿರ್ತಾರೆ. ಸೊ ಹಾಗೆ ನಾವು ಎಂಟ್ರಿ ಆಗ್ತೇವೆ, ಫೋಟೋ ಗ್ಯಾಲರಿ ಅಂತ ಎಂಟ್ರಿ ಆಗ್ತೇವೆ. ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಟೋಟಲ್ ಏನಿದೆ 7 ಬಿಲ್ಡಿಂಗ್ಸ್ ಇದೆ. 7 ಬಿಲ್ಡಿಂಗ್ಸ್ ಅಲ್ಲಿ ಒಂದೊಂದು ಬಿಲ್ಡಿಂಗ್ ಅನ್ನು 3 ಅಂತಸ್ತಿದೆ. 3 ಅಂತಸ್ತಲ್ಲಿ ಒಂದು ಅಂತಸ್ತಿಗೆ ಒಂದು ಬ್ಲಾಕ್ ಅಂತ ತೆಗೆದುಕೊಂಡು ಅದು ಮಾಡಲ್ ಮೇಲ್ಗಡೆ ಈ ತರ ಮಾಡಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಈ ತರ ಇತ್ತು ಕೆಲವರಲ್ಲಿ. ಇರೋದು ಬರೀ 2 ಅಥವಾ 3 ಬಿಲ್ಡಿಂಗ್ ಇರೋದು. ಅದರಲ್ಲಿ 2 ಅವರು ಮೆಮೋರಿಯಲ್ ಆಗಿ ಇಟ್ಟಿದ್ದಾರೆ, ಅಂದ್ರೆ ಎಕ್ಸಿಬಿಷನ್ ಟೈಪ್ ಅದನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ 7 ಬ್ಲಾಕ್ಸ್ ಅಲ್ಲಿ ಪ್ರತಿಯೊಂದು ಒಂದೊಂದು ಬ್ಲಾಕ್ ಅಂತ ಇದೆ. ಹಾಗೆ ಈ ಥರ ಕೋಣೆಗಳಿವೆ. ಇಲ್ಲಿ ನಮ್ಮ ಫ್ರೀಡಮ್ ಫೈಟರ್ಸ್ನ ತಂದು ಕೂಡಿ ಹಾಕ್ತಿದ್ರು. ಜೈಲು ನೋಡ್ಬೇಕಂದ್ರೆ ನನಗೂ ವಿಚಿತ್ರ ಆಯಿತು. ಯಾಕಂದರೆ ಇಷ್ಟು ಚಿಕ್ಕ ಕೋಣೆಯಲ್ಲಿ ನಮಗೆ ಇರೋಕ್ಕೆ ಆಗಲ್ಲ. ನಮ್ಮ ಬೆಡ್ರೂಮ್ ಯಾವ ಥರ ಮಾಡ್ಕೊಂಡಿರ್ತೀವಿ, ಬಟ್ ಇಲ್ಲಿ ಇಷ್ಟು ಚಿಕ್ಕ ಕೋಣೆಯಲ್ಲಿ ಅವ್ರನ್ನ ಇರಿಸಿರ್ತಾರಂದ್ರೆ ನಮಗೂ ಭಾಳ ಇದನ್ನಾಯಿತು. ಸೊ ಅದೇ ರೀತಿ ವೀರ್ ಸಾವರ್ಕರ್ ಅವ್ರನ್ನ ಯಾವ ಕೋಣೆಯಲ್ಲಿ ಇರಿಸಿದ್ರು ಅಂತ ನಾವು ಹುಡುಕ್ತಾ ಹೋದ್ವಿ. ಅದು ಇರೋದು 2nd ಬ್ಲಾಕಲ್ಲಿ. ಸೊ 2nd ಬ್ಲಾಕ್ ಮೇಲ್ಗಡೆ ಹೋಗ್ತೀವಿ. ಮೇಲ್ಗಡೆ ಹೋಗಿ ಅವ್ರು ಇರುವಂಥ ಕೋಣೆನ ಹೋಗಿ ಅಲ್ಲಿ ಅವರ ಹಸ್ತನನ್ನು ಫೀಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ಮೇಲ್ಗಡೆ 2nd ಬ್ಲಾಕ್ಗೆ ಹೋದ್ವಿ. ಇಲ್ಲಿ ಅವ್ರದ್ದು ಆ ಕಡೆ ಓಲ್ಡ್ ಬಿಲ್ಡಿಂಗ್ ಇದೆ. ಇಲ್ಲಿ ಎಲ್ಲರದ್ದು ಲಿಸ್ಟ್ ಮಾಡಿದ್ದಾರೆ, ಅಂದರೆ ಭಾರತದಿಂದ ಯಾವ ಇಯರಲ್ಲಿ ನಮ್ಮ ಜನರನ್ನ ತಂದು ಇಲ್ಲಿ ಕೋಣೆಯಲ್ಲಿ ಹಾಕಿದ್ರು ಅಂತ ಎಲ್ಲ ಜನರ ಲಿಸ್ಟು ಇಲ್ಲಿ ಹಾಕಿದ್ದಾರೆ. ಬ್ರಿಟಿಷರು ನಮ್ಮ ಜನರನ್ನ ಕಟ್ಟಿ ಹಾಕಿ ಶಿಕ್ಷೆ ಕೊಡ್ತಾರೆ. ಇದಕ್ಕೆ ಕಟ್ಟಿ ಹಾಕಿ ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಿದ್ರು.
ಹಾಗೆ ಹುಡುಕ್ತಾ ಹೋದ್ಮೇಲೆ ಕೊನೆಗೂ ನಮ್ಮ ಸಾವರ್ಕರ್ ಇರುವಂಥ ಕೋಣೆ ಸಿಕ್ತು. ಸೊ ಅದರಲ್ಲಿ ಎಂಟ್ರಿ ಆಗ್ತೇವೆ. ಇವಾಗ ಇದು ಲಾಸ್ಟ್ ಕೋಣೆಯಲ್ಲಿ ಅವ್ರನ್ನ ಇಟ್ಟಿದ್ರು. ಸೊ ಈ ಥರ ಇಷ್ಟು ಚಿಕ್ಕ ಗೋಡೆಯಲ್ಲಿ ಚಿಕ್ಕ ಕೋಣೆಯಲ್ಲಿ ಅವ್ರನ್ನ ಇದು ಮಾಡಿದ್ರು. ಸೊ ಅವ್ರು ಇರುವಂಥ ಸ್ಥಿತಿ ಯಾವ ರೀತಿ ಅಂತ ಫೋಟೋ ಇಟ್ಟಿದ್ದಾರೆ. ಸೊ ಅವರು ಮಲ್ಗೋ ಹಾಸಿಗೆ, ಆಮೇಲೆ ಊಟ ಮಾಡೋ ತಟ್ಟೆ ಎಲ್ಲವೂ ಅದೇ ರೀತಿ ಕಾಯ್ದಿಟ್ಟಿದ್ದಾರೆ. ಹಾಗೆ ನಮ್ಮ ಫ್ರೆಂಡಿಗೆ ಹೇಳಿದೆ, ನಾನು ಒಂದು ಸ್ವಲ್ಪ ಕೋಣೆಯಲ್ಲಿ ಇರ್ತೀನಪ್ಪ, ಲಾಕ್ ಮಾಡಿ ನೋಡೋಣ ಅಂತೇಳಿ. ಅವನು ಮಾಡಂದರೆ ಲಾಕ್ ಮಾಡೇ ಬಿಟ್ಟ. ಲಾಕ್ ಆದಮೇಲೆ ಒಳಗೆ ಲಾಕ್ ಆದೆ. ನನಗೂ ಒಂದು ಫೀಲ್ ಆಯಿತು, ನಾನು ಒಂದು ಫ್ರೀಡಮ್ ಫೈಟರ್ಸ್ ಇರುವಂಥ ಜೈಲಲ್ಲಿ ಇದ್ದೆ ಅಂತೇಳಿ. ಒಂದು ಸ್ವಲ್ಪ ಕಾಡಿಸ್ಬಿಟ್ಟು ಆಮೇಲೆ ಓಪನ್ ಮಾಡಿದೆ. ಬ್ಲಾಕ್ 6ಗೆ ಹೋಗ್ತೀವಿ. ಬ್ಲಾಕ್ 6 ಒಳಗಡೆ ಈ ಥರ ಎಲ್ಲ ಇದೆ. ನಮ್ಮ ಜನರಿಗೆ ಪ್ರತಿಯೊಂದು ಕಾರಣಕ್ಕೂ ಶಿಕ್ಷೆ ಕೊಡ್ತಿದ್ರು ರೀ. ಅಲ್ಲಿ ಯಾವುದೋ ಒಂದೇನು ಮಾಡಿದ ಅಂತ ಶಿಕ್ಷೆ ಕೊಡೋದು, ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದು, ಆಮೇಲೆ ಅವರಿಂದ ಬೀಸ್ಕೊಳ್ಳೋದು, ಇಲ್ಲದೆಲ್ಲ ಕೆಲಸ ಮಾಡಿಸ್ಕೊಳ್ತಿದ್ರು. ಆಮೇಲೆ ಅಲ್ಲಿ ತೆಂಗಿನಕಾಯಿ ತುರಿಯೋದು, ಅಂದರೆ ತೆಂಗಿನಕಾಯಿ ತೊಗೊಂಡ್ಬಿಟ್ಟು ಅವ್ರಿಗೆ ತುರಿಯೋಕೆ ಹೇಳ್ಬಿಟ್ಟು ಅದರಿಂದ ಎಣ್ಣೆ ತಯಾರು ಮಾಡಿಸ್ತಾ ಇದ್ರು. ಎಣ್ಣೆ ತಯಾರು ಮಾಡಿಸ್ಬಿಟ್ಟು ಅವ್ರಿಗೆ ಅವ್ರ ಫಾರಿನ್ ಕಂಟ್ರಿಗೆ ಆಯಿತು, ಅವರಿಗೆ ಆಯಿತು ಯೂಸ್ ಮಾಡ್ಕೊಳ್ತಾ ಇದ್ರು. ಅದೊಂದು ಮಾಡೆಲ್ ಆಗಿ ಇಲ್ಲಿ ಇಟ್ಟಿದ್ದಾರೆ. ಸೊ ಅವ್ರು ಯಾವ ರೀತಿ ಎಣ್ಣೆ ಕಾಯಿಂದ ಎಣ್ಣೆನ ಹೊರಗೆ ತೆಗಿತಿದ್ರು ಅಂತೇಳಿ ಇಲ್ಲಿ ಮಾಡೆಲ್ ಇದೆ. ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಿದ್ರು ಅಂತೇಳಿ, ಆಮೇಲೆ ಅವ್ರದ್ದು ಕಾಸ್ಟ್ಯೂಮ್ಸು ಯಾವ ರೀತಿ ಕಾಸ್ಟ್ಯೂಮ್ ಕೊಡ್ತಿದ್ರು ಅಂತೇಳಿ ಇದೆ. ಸೊ ಈವ್ನಿಂಗ್ ಒಂದು ಶೋ ಇರುತ್ತೆ, ಆ ಶೋ ನೋಡಲೇಬೇಕು. ಎಲ್ಲರೂ ಅಂಡಮಾನ್ಗೆ ಬಂದರೆ ಆ ಶೋ ಮಿಸ್ ಮಾಡಲೇಬೇಡಿ. ಆ ಶೋ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ. ಸೊ ಈವ್ನಿಂಗ್ ಆನ್ಲೈನ್ ಟಿಕೆಟ್ ಇರುತ್ತೆ, ಆನ್ಲೈನ್ ಟಿಕೆಟ್ ಬುಕ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಲ್ಲಿ ಕಂಪ್ಲೀಟಾಗಿ ಆ ಶೋನ ನಾನು ರಿವೀಲ್ ಮಾಡಿದ್ದೀನಿ. ಸೊ ನೋಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.